ಹಾಯ್ ಬಾಸ್, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ನಮಸ್ಕಾರ ಗೆಳೆಯರೇ. ಇಂದಿರಾ ಕಿಟ್ ಬಗ್ಗೆ ನೀವು ಈಗಾಗಲೇ ಕೇಳಿದ್ದೀರಾ? ಹೌದು, ಇದು ಕರ್ನಾಟಕದ BPL ಕುಟುಂಬಗಳಿಗೆ ಸರ್ಕಾರದಿಂದ ಸಿಕ್ಕಿರುವ ಒಂದು ಅಮೂಲ್ಯ ಉಡುಗೊರೆ. ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಇಂದಿರಾ ಕಿಟ್ ನಿಮ್ಮ ಮನೆಗೆ ಯಾವಾಗ ಬರುತ್ತೆ, ಯಾವ ಜಿಲ್ಲೆಗೆ ಮೊದಲಿಗೆ ಬರುತ್ತೆ ಮತ್ತು ಇದರಲ್ಲಿ ಯಾವುದೇ ರೀತಿಯಾದ ಹೊಸ ನವೀಕರಣ ಮಾಹಿತಿ ಇದೆಯಾ ಅಂತ. ಇದನ್ನು ಮಿಸ್ ಮಾಡ್ಕೋಬೇಡಿ, ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಹಲವಾರು ಮಹಿಳೆಯರು ಇಂದಿರಾ ಕಿಟ್ ನೀಡುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಒಂದು ಕುಟುಂಬಕ್ಕೆ ಅಗತ್ಯಕ್ಕಿಂತ ಹೆಚ್ಚು ಅಕ್ಕಿ ಸರ್ಕಾರ ಉಚಿತವಾಗಿ ನೀಡುತ್ತಾ ಇತ್ತು. ಆದರೆ ಇನ್ನುಳಿದ ಇತರೆ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲು ಬಡ ಕುಟುಂಬದ ಮಹಿಳೆಯರು ಪರದಾಡುವಂತಾಗುತ್ತಿತ್ತು. ಆದರೆ ಈಗ ಸರ್ಕಾರ ಮನೆಗೆ ಅವಶ್ಯಕ ಇರುವ ಅಗತ್ಯ ವಸ್ತುಗಳನ್ನು ಉಚಿತವಾಗಿ ನೀಡುತ್ತಿರುವುದರಿಂದ ಹಲವಾರು ಕುಟುಂಬಕ್ಕೆ ಸಹಾಯವಾಗುತ್ತಿದೆ. ಈಗಾಗಲೇ 2025 ಜುಲೈ 2ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಇಂದಿರಾ ಕಿಟ್ ಕುರಿತು ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಈ ಯೋಜನೆಯ ಪ್ರಕಾರ BPL ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಇಂದಿರಾ ಕಿಟ್ ನೀಡಲಾಗುತ್ತದೆ. ಇದರೊಳಗೆ ಅವಶ್ಯಕವಾದ ಐಟಮ್ಸ್ಗಳಿರುತ್ತೆ: ಬೇಳೆ, ಅಕ್ಕಿ, ಸಕ್ಕರೆ, ಗೋಧಿ, ಕಾಫಿ ಪುಡಿ, ಟೀ ಪುಡಿ, ಈ ರೀತಿಯ ಹಲವು ಸಾಮಗ್ರಿಗಳು. ಕೆಲ ಜಿಲ್ಲೆಗಳಲ್ಲಿ ಈಗಾಗಲೇ ಸ್ಟಾಕ್ ಪಡೆದಿದೆ. ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ತುಮಕೂರು ಮೊದಲಿಗೆ ಈ ತಿಂಗಳಲ್ಲಿ ವಿತರಣೆ ಶುರುವಾಗಲಿದೆ. ಆದರೆ ಇನ್ನೂ ಕೆಲ ಜಿಲ್ಲೆಗಳಿಗೆ ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ತಡವಾಗುತ್ತಿದೆ. ಆ ಜಿಲ್ಲೆಗಳು ಯಾವ್ಯಾವು ಅಂತ ಅಂದರೆ ಹಾವೇರಿ, ಕೊಡಗು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಪೂರೈಕೆ ಮುಂದೂಡಲ್ಪಟ್ಟಿದೆ. ಕೆಲವು ಕುಟುಂಬಗಳಿಗೆ ಈಗಲೂ ಗೊತ್ತಿಲ್ಲ. ಇಂದಿರಾ ಕಿಟ್ ದೊರೆಯಬೇಕಾದ್ರೆ ನಿಮ್ಮ ರೇಷನ್ ಕಾರ್ಡ್ನ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ದಯವಿಟ್ಟು ಸರಿಪಡಿಸಿಕೊಳ್ಳಿ. ಅಪ್ಡೇಟ್ ಆಗಿಲ್ಲ ಅಂದರೆ ಅಪ್ಡೇಟ್ ಮಾಡಿಕೊಳ್ಳಿ. ರೇಷನ್ ಕಾರ್ಡ್ನಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ಇರಬಾರದು. ಇದ್ದರೆ ನಿಮಗೆ ರೇಷನ್ ಹಾಗೂ ಇಂದಿರಾ ಕಿಟ್ ಅನ್ನು ನೀಡಿರುವುದಿಲ್ಲ. ಆದ್ದರಿಂದ ನೀವು ಈ ಮಾಹಿತಿಯನ್ನು ನೋಡುತ್ತಿದ್ರೆ ನಿಮ್ಮ ಕಾರ್ಡ್ ಡೀಟೇಲ್ಸ್ ಸರಿಯಾಗಿದೆಯಾ ಅಂತ ಪರಿಶೀಲಿಸಿ. ಇಂದಿರಾ ಕಿಟ್ ಯೋಜನೆಯು ನಮ್ಮ ಸರ್ಕಾರದ ಪ್ರಾಮಾಣಿಕ ಪ್ರಯತ್ನ. ಬಡ ಕುಟುಂಬಗಳಿಗೆ ಸಹಾಯ ಮಾಡಲು ನಿಮ್ಮ ಮನೆಯ ಬಾಗಿಲಿಗೆ ಬಂದಿದೆ. ಹೌದು ಎಂದಾದರೆ ಕಾಮೆಂಟ್ ಮಾಡಿ. ಇಲ್ಲದಿದ್ದರೆ ಎಷ್ಟು ದಿನದಿಂದ ನೀವು ಇದಕ್ಕೋಸ್ಕರ ಕಾಯ್ತಾ ಇದ್ರಿ ಅನ್ನೋದನ್ನ ಹೇಳಿ. ನಾನು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ. ನಿಮಗೆ ಈ ಮಾಹಿತಿ ಉಪಯುಕ್ತವಾಯಿತೆ? ಹೌದಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಇನ್ನಷ್ಟು ಇಂತಹ ಜನಪ್ರಿಯ ಹಾಗೂ ಸಹಾಯಕ ವಿಡಿಯೋ ತಯಾರಿಸಲು ಪ್ರೇರಣೆಯಾಗಿರುತ್ತೆ. ಧನ್ಯವಾದಗಳು ಗೆಳೆಯರೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.